Hello everyone, welcome back to Learn and Clear Exams with me. ಇವತ್ತಿನ ವಿಡಿಯೋದಲ್ಲಿ how is your PGCET rank is calculated and what if two or more students get same marks, then how is your rank is calculated. ಈ ಎರಡು ಪ್ರಶ್ನೆಗೆ ಇವತ್ತು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೂ ವಾಚ್ ದಿ ವಿಡಿಯೋ ಟಿಲ್ ಎಂಡ್. ಆ್ಯಂಡ್ ಈ ಒಂದು ಪ್ರಶ್ನೆಗೆ ಲಾಸ್ಟ್ ಇಯರ್ ಸಹ ವಿಡಿಯೋ ಮಾಡಿರ್ತೀನಿ, ಯು ಕ್ಯಾನ್ ವಾಚ್ ದಿಸ್. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಜೊತೆಗೆ ಈ ಬಾರಿ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. So how is your rank calculated? So page number 25 brochure, bulletin book nalodre, the determination of merit. The merit of candidate who appears for PGCET and the postgraduate common entrance test 2022 for MBA and MCA courses will be determined separately for each course only on the basis of marks. Okay, only on the basis of marks obtained by the candidates in the PGCET 2022. ಆವಾಗ ನಿಮ್ಗೆ ಅರ್ಥ ಆಗಿರುತ್ತೆ, ಓಕೆ ಓನ್ಲಿ ಆನ್ ದಿ ಬೇಸಿಸ್ ಆಫ್ ಮಾರ್ಕ್ಸ್ಗೆ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ. ಆಗಿದ್ದಲ್ಲಿ ಇಫ್ ಟು ಆರ್ ಮೋರ್ ಸ್ಟೂಡೆಂಟ್ಸ್, ಓಕೆ, ಒಂದು ಅಥವಾ ಎರಡು ಸ್ಟೂಡೆಂಟ್ಸ್ ಅಥವಾ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ 45 ತೆಗೆದಿರ್ತಾರೆ ಅಂದ್ಕೊಳ್ಳಿ, ಮತ್ತು ಇನ್ನೊಬ್ಬ ಸ್ಟೂಡೆಂಟ್ 45. ಇದೇ ರೀತಿ 45 ಅನ್ನೋರು ಒಂದು 10 ಜನ ಸ್ಟೂಡೆಂಟ್ಸ್ ಮೇಲೆ ತೆಗೆದಿದ್ರೆ ಯಾವ ರೀತಿ ರ್ಯಾಂಕ್ ವೇರಿಯೇಟ್ ಆಗುತ್ತೆ ಅಂತ ನಿಮಗೆ ಡೌಟ್ ಆಗ್ಬೋದು. ಸೊ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಸೊ ಇದೇ ಒಂದು ಪ್ರಶ್ನೆಗೆ ಪೇಜ್ ನಂಬರ್ 26ಗೆ ಹೋದ್ರೆ, okay, provided that where the merit of two or more candidate is the same, ಅಂದ್ರೆ ಸೇಮ್ ಮಾರ್ಕ್ಸ್, ಇವಾಗ ಹೇಳಿದ್ನಲ್ಲ, ಲೈಕ್ ಎಕ್ಸಾಂಪಲ್ ರೀತಿ ಕೊಡ್ತಾ ಇದ್ದೀನಿ. 45 ಇತ್ತು ಅಂದ್ಕೊಳ್ಳಿ, ಅಥವಾ 35 ಇತ್ತು ಅಂದ್ಕೊಳ್ಳಿ, 50 ಇತ್ತು ಅಂದ್ಕೊಳ್ಳಿ, 60 ಈ ರೀತಿ ಟೂ ಆರ್ ಮೋರ್ ಕ್ಯಾಂಡಿಡೇಟ್ಸ್ ಇಸ್ ದಿ ಸೇಮ್, ದೆನ್ ದ ಇಂಟರ್ ಸೇಮ್ ಮೆರಿಟ್ ಶೆಲ್ ಬಿ ಡಿಟರ್ಮೈನ್ಡ್. ಇಂಟರ್ ಸೇಮ್ ಮೆರಿಟ್ ಅಂದರೆ ಇಬ್ರು ಅಥವಾ ಇಬ್ರಿಗಿಂತ ಹೆಚ್ಚಾಗಿ ಮಾರ್ಕ್ಸ್ ಸೇಮ್ ಇದ್ದಲ್ಲಿ ಇಂಟರ್ ಸೇಮ್ ಮೆರಿಟ್ ಅನ್ನೋ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಶೆಲ್ ಬಿ ಡಿಟರ್ಮೈನ್ಡ್ ವಿತ್ ದಿ ರೆಫರೆನ್ಸ್ ಆಫ್ ಟೋಟಲ್ ಆಗ್ರಿಗೇಟ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ದಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಐ ಹೋಪ್ ನಿಮಗೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂದರೆ ಏನು ಅಂತ ಗೊತ್ತು. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇಸ್ ನಥಿಂಗ್ ಬಟ್ ಯುವರ್ ರೆಸ್ಪೆಕ್ಟಿವ್ ಡಿಗ್ರಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ಗೆ ಸೇಮ್ ಮಾರ್ಕ್ಸ್ ಬಂದಿದ್ದಲ್ಲಿ ಇಂಟರ್ ಸೇಮ್ ಮೆರಿಟ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಜೊತೆಗೆ ನಿಮ್ಮ ಟೋಟಲ್ ಆಗ್ರಿಗೇಟ್ ಮಾರ್ಕ್ಸ್ ಅಂದರೆ ನಿಮ್ಮ ಡಿಗ್ರಿನಲ್ಲಿ ಪಡೆದಿರೋ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ವೇರ್ ಮಾರ್ಕ್ಸ್ ಒಬ್ಟೈನ್ಡ್ ಆರ್ ಈಕ್ವಲ್ ಅಗೇನ್, ದೆನ್ ದಿ ಇಂಟರ್ ಸೇಮ್ ಮೆರಿಟ್ ಶೆಲ್ ಬಿ ಡಿಟರ್ಮೈನ್ಡ್ ಆನ್ ದಿ ಬೇಸಿಸ್ ಆಫ್ ಏಜ್ ಆಫ್ ದಿ ಕ್ಯಾಂಡಿಡೇಟ್, wherein the elder candidate will be considered before the younger. ಅಂದರೆ ಅರ್ಥ, ಇವಾಗ ಫಾರ್ ಎಕ್ಸಾಂಪಲ್ 5000ಗೆ ಇವಾಗ BCA ಮಾರ್ಕ್ಸ್, ಓಕೆ, ಇಬ್ಬರು ಸ್ಟೂಡೆಂಟ್ಸ್ದು BCA ಮಾರ್ಕ್ಸು ಔಟ್ ಆಫ್ 5000, ಲೆಟ್ ಅಸ್ ಅಸ್ಯೂಮ್, ಓಕೆ, ಔಟ್ ಆಫ್ 5000 ಐ ವಿಲ್ ಟೇಕ್ ಅದರ್ ಕಲರ್ ಪೆನ್. ಓಕೆ, ಇಬ್ರು, ಓಕೆ, 4100 ಬಂದಿರತ್ತೆ ಅಂದ್ಕೊಳ್ಳಿ. ಇಬ್ರಿಗೂ ಸಹ ಸೇಮ್ ಆಗಿರುತ್ತೆ, 4100 ಒಂದು ಸ್ಟೂಡೆಂಟಿಗೆ ಬಂದಿರುತ್ತೆ BCAಗೆ ಔಟ್ ಆಫ್ 5000, ಲೆಟ್ ಅಸ್ ಅಸ್ಯೂಮ್. ಇನ್ನೊಂದು ಸ್ಟೂಡೆಂಟ್ಗೂ ಸಹ 4100 ಬಂದಿರುತ್ತೆ. ಆವಾಗೂ ಟೈ ಆಗಿರುತ್ತಲ್ಲ. ಆ ರೀತಿ ಟೈ ಆಗಿದ್ದಲ್ಲಿ ಏಜ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು 2001ನಲ್ಲಿ ಹುಟ್ಟಿರ್ತಾರೆ ಅಂದ್ಕೊಳ್ಳಿ. ಓಕೆ, ಈ ಒಂದು ಕ್ಯಾಂಡಿಡೇಟ್ 2001ನಲ್ಲಿ ಹುಟ್ಟಿರ್ತಾರೆ, ಆ್ಯಂಡ್ ಈ ಒಂದು ಕ್ಯಾಂಡಿಡೇಟ್ 2000ನಲ್ಲಿ ಹುಟ್ಟಿರ್ತಾರೆ. ಸೊ ಫಸ್ಟ್ ರ್ಯಾಂಕಿಂಗ್ ಪ್ರಯಾರಿಟಿ ಬಂದು 2000ನಲ್ಲಿ ಹುಟ್ಟಿರೋರಿಗೆ ಕೊಡ್ತಾರೆ. ಅಂದರೆ ಏಜ್ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತಾರೆ ಅಷ್ಟೇ. ಸೊ ಏಜ್ ಫ್ಯಾಕ್ಟರ್ ಕನ್ಸಿಡರ್ ಮಾಡಿಬಿಟ್ಟು ತುಂಬ ವೇರಿಯೇಷನ್ ಆಯಿತು ರ್ಯಾಂಕು ಅಂತಲ್ಲ. ಓಕೆ, ಸ್ವಲ್ಪ ಮಟ್ಟಿಗೆ ಜಸ್ಟ್ ಇನ್ ಕೆಲವೊಂದು ನಂಬರ್ಸ್ನಲ್ಲಿ ರ್ಯಾಂಕ್ ವೇರಿಯೇಟ್ ಆಗುತ್ತೆ ಅಷ್ಟೇ ಹೊರತು ಜಾಸ್ತಿ ಹ್ಯೂಜ್ ಡಿಫ್ರೆನ್ಸ್ ಏನು ಬರಲ್ಲ. ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಓಕೆ, ಸೊ ಅಂದರೆ ಅರ್ಥ ಇನ್ನೊಂದ್ಸಲಿ ಹೇಳ್ತೀನಿ, ಎರಡು ಅಥವಾ ಎರಡಕ್ಕಿಂತ ಕ್ಯಾಂಡಿಡೇಟ್ಸ್ಗೆ ಸೇಮ್ ಮಾರ್ಕ್ಸ್ ಬಂದಿದ್ದಲ್ಲಿ ಇಂಟರ್ ಸೇಮ್ ಮೆರಿಟ್ ಅನ್ನೋ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಆವಾಗ ಫಸ್ಟು ನಿಮ್ಮ ಡಿಗ್ರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಅಲ್ಲೂ ಸಹ ಟೈಅಪ್ ಆಗಿದ್ದರೆ ನಿಮ್ಮ ಏಜ್ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತಾರೆ. ಶೆಲ್ ಬಿ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಏಜ್ ಆಫ್ ದಿ ಕ್ಯಾಂಡಿಡೇಟ್, ವೇರ್ ಇನ್ ದ ಎಲ್ಡರ್ ಕ್ಯಾಂಡಿಡೇಟ್ ವಿಲ್ ಬಿ ಕನ್ಸಿಡರ್ಡ್ ಬಿಫೋರ್ ದಿ ಯಂಗರ್ ಅಷ್ಟೇ. ಓಕೆನಾ? ಈ ಒಂದು ಎಷ್ಟು ರ್ಯಾಂಕ್ ವೇರಿಯೇಷನ್ ಆಗುತ್ತೆ ಅದು ಇದು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಆಬ್ಜೆಕ್ಟಿವ್ ಅಥವಾ ನಿಮ್ಮ ಒಂದು ಗುರಿ ಇವಾಗ ಸದ್ಯಕ್ಕೆ ಏನಾಗಬೇಕಂದ್ರೆ, ನೀವು ಸರಿಯಾದ ಏನಂತಾರೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ನೀಟಾಗಿ ಕುತ್ಕೊಂಡು ಯು ಶುಡ್ ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ಎಕ್ಸಾಮ್ಸ್ಗೆ ಕೇವಲ ಕೆಲವೇ ದಿನಗಳೈತೆ. ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಗೈಸ್. ಓಕೆ, with this let's stop our video and let's meet in upcoming video. Okay, bye and all the very best for your exams. Okay.